2024 ಲ್ಯಾಂಡ್ಸ್ಕೇಪ್ ಆಗಿರೋದ್ರಿಂದ ಎಷ್ಟೊಂದು ಜನ ಸತ್ತೋಗಿದ್ರು. ಹೇಗೆ ಗೊತ್ತಾ, ವೆಹಿಕಲ್ಸ್ ಎಲ್ಲ ಎಷ್ಟೇ ಕ್ರೌಡ್ ಇದ್ರು, ಎಷ್ಟೇ ರಶ್ ಇದ್ರು, ಏನಾದರೂ ನಾವು ಕ್ರಾಸಿಂಗ್ ಏನಾದರೂ ಮಾಡಬೇಕಾದ್ರೆ ನಿಮ್ಗೆ ಕಾಣ್ತಾ ಇದೆ ಅನ್ಕೋತೀನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಗೈಸ್, ನನ್ನ ಹಿಂದಿನ ವ್ಲಾಗಲ್ಲಿ ವಾಟ್ ಚಲಾಂಗ್ ಥೈಲ್ಯಾಂಡಲ್ಲಿರೋ ಟೆಂಪಲ್ನ ನಾನು ವಿಸಿಟ್ ಮಾಡಿದ್ದೆ. ಆ ಒಂದು ವ್ಲಾಗ್ ಏನಿದೆ ಅದು ಇಲ್ಲಿ ಕಂಟಿನ್ಯೂ ಆಗ್ತಾ ಇದೆ. ಆಲ್ರೆಡಿ ನಾನು ನಿಮಗೆ ತೋರಿಸಿದ್ದೀನಿ ಎಂಟ್ರೆನ್ಸ್ ಆ್ಯಂಡ್ ಹೊರಗಡೆ ಔಟ್ಲುಕ್ ಎಲ್ಲ ಹೇಗಿದೆ, ಒಳಗಡೆ ಏನೇನಿದೆ ಅಂತ. ಇಷ್ಟು ತನಕ ನೋಡಿದ್ದು ಕೆಳಗಡೆ, ಇವಾಗ ನಾವು ಸ್ಟೆಪ್ಸ್ ಹತ್ಕೊಂಡು ಮೇಲ್ಗಡೆ ಏನಿದೆ ಅಂತ ಹೇಳಿ ನೋಡೋಕೆ ಹೋಗ್ತಾ ಇದ್ದೀವಿ. ಸಖತ್ತಾಗಿದೆ ಗೈಸ್ ಟೆಂಪಲ್, ಆಸಮ್. ಇನ್ನೂ ಸ್ಟೆಪ್ಸ್ಗಳಿತ್ತು, ಎಲ್ಲ ಮೇಲ್ಗಡೆ ಹತ್ಕೊಂಡು ಬಂದು ಇಲ್ಲಿ ಬಂದು ಇವಾಗ ರೀಚ್ ಆಗಿದ್ದೀವಿ. ನೀವು ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಗೈಸ್, ನಾವು ಬಿಗ್ ಬುದ್ಧ ಮತ್ತು ವಾಟ್ ಚಲಾಂಗ್ ನೋಡೋಕ್ಕೆ ಅಂತ ಹೊರಟಿದ್ದು. ಬಿಗ್ ಬುದ್ಧ ಏನಕ್ಕೆ ನಾವು ನೋಡೋಕ್ಕಾಗಲಿಲ್ಲ ಅಂದರೆ 2024 ಲ್ಯಾಂಡ್ಸ್ಕೇಪ್ ಆಗಿತ್ತಂತೆ. ಸೊ ಎಷ್ಟೊಂದು ಜನ ಡೆತ್ ಆಗಿತ್ತಂತೆ, ಅದಕ್ಕೋಸ್ಕರ ಅದು ಟೆಂಪ್ರವರಿ ಕ್ಲೋಸ್ ಇದೆ. ಅದಕ್ಕೆ ನಾವು ಅಲ್ಲಿ ಹೋಗಲಿಲ್ಲ. ಇಲ್ಲಿ ಕಾಣುತ್ತೆ ನೋಡಿ, ತೋರಿಸ್ತೀನಿ. ನಿಮ್ಗೆ ಕಾಣ್ತಾ ಇದೆ ಅನ್ಕೋತೀನಿ. ಈಗ ಅದು ಕ್ಲೋಸ್ ಇದೆ. 2024 ಲ್ಯಾಂಡ್ಸ್ಕೇಪ್ ಆಗಿರೋದ್ರಿಂದ ಎಷ್ಟೊಂದು ಜನ ಸತ್ತೋಗಿದ್ರು ಅಂತ ರಿಸರ್ಚಲ್ಲಿ ಗೊತ್ತಾಯಿತು. ಸೊ ಅದಕ್ಕೆ ನಾವು ವಾಟ್ ಚಲಾಂಗಿಗೆ ಬಂದಿದ್ದೀವಿ. ಇದು ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿದೆ. ಸೊ ಗೈಸ್, ಈ ಟೆಂಪಲ್ ನೋಡಿದ್ದಾಯಿತು. ಇವಾಗ ನಾವು ನೆಕ್ಸ್ಟ್ ಪ್ಲೇಸ್ ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಅದಕ್ಕೂ ಮುಂಚೆ 7-Elevenಗೆ ಬಂದಿದ್ದೀವಿ, ಏನಾದರೂ ತಿನ್ನೋಣ ಕುಡಿಯೋಣ ಅಂತ. ಇಲ್ಲೇ ನಾನು ಹಾಕೋತಾ ಇದ್ದೀನಲ್ಲ ಶೇಕ್, ಇದು ನಾನು ಆಲ್ರೆಡಿ ನನ್ನ ವ್ಲಾಗಲ್ಲಿ ಹೇಳಿದ್ದೀನಿ. ಇದು ತುಂಬಾ ಫೇಮಸ್ ಮಿಲ್ಕ್ ಶೇಕ್ ಅಂತಲೇ ಹೇಳ್ಬೋದು. ಇದ್ರ ಹೆಸರು ಚಾಕೋ ಬೂಮ್ ಅಂತ. ತುಂಬ ಟೇಸ್ಟ್ ಇರುತ್ತೆ. ಸೊ ನಾನು ಆಲ್ಮೋಸ್ಟ್ ಇದು ದಿನ ತಗೊಂಡು ಇದನ್ನು ಕುಡಿತಾನೇ ಇದ್ದೆ. ಅಷ್ಟೊಂದು ಟೇಸ್ಟಿಯಾಗಿರುತ್ತೆ, ಸಖತ್ತಾಗಿರುತ್ತೆ ಗೈಸ್. ನಾವಿವಾಗ ವ್ಯೂ ಪಾಯಿಂಟ್ ನೋಡೋಣ ಅಂತ ಬಂದಿದ್ದೀವಿ. ಒಂದು ಬ್ಯೂಟಿಫುಲ್ ವ್ಯೂ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಸಖತ್ತಾಗಿದೆ ಅಲ್ಲ. ಸೊ ಆ್ಯಕ್ಚುಲಿ ಅಲ್ಲಿರೋದು ವ್ಯೂ ಪಾಯಿಂಟು. ಇಲ್ಲಿಂದ ಮೇಲಿಂದ ನಡ್ಕೊಂಡು ಕೆಳಗಡೆವರೆಗೂ ಹೋಗಬೇಕು. ನಾನು ಆಲ್ರೆಡಿ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿದ್ದೀನಿ, ಅದಕ್ಕೆ ಇಲ್ಲಿಂದನೇ ನೋಡ್ತಾ ಇದ್ದೀನಿ. ಎದುರುಗಡೆ ಕೆಫೆ ಇತ್ತು. ನನ್ನ ಮೊಬೈಲ್ ಬೇರೆ ಚಾರ್ಜ್ ಫುಲ್ 10% ಆಗೋಗಿತ್ತು. ಮತ್ತು ಲೊಕೇಶನ್ ಬೇಕಲ್ಲ ವಾಪಸ್ ಹೋಟೆಲ್ಗೆ ಹೋಗುತ್ತೆ, ಅದಕ್ಕೆ ಒಂದು ಚಾರ್ಜಿಗೆ ಇಟ್ಕೊಂಡಿದ್ದೀನಿ. ಟೈಮೇ ಸಿಕ್ಕಿಲ್ಲ ಚಾರ್ಜ್ ಇಟ್ಕೊಳ್ಳೋದಕ್ಕೆ. ನೈಟ್ ಇಡೋದು ಕೂಡ ಮರ್ತ್ಬಿಟ್ಟೆ, ಯಾಕಂದರೆ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿದ್ದೆ, ಮಲ್ಕೊಂಡ್ಬಿಟ್ಟಿದ್ದೆ. ಇವಾಗ ಚಾರ್ಜ್ ಸಿಕ್ತು, ಪುಣ್ಯಕ್ಕೆ ಚಾರ್ಜ್ ಇಟ್ಕೊಂಡಿದ್ದೀನಿ ಮೊಬೈಲು. ಇಲ್ಲೇ ಸ್ವಲ್ಪ ಹೊತ್ತಿದ್ದು ಕ್ಯಾಪಚಿನೋ ಆರ್ಡರ್ ಕೊಟ್ಟಿದ್ದೀನಿ, ಕಾಫಿ ಕೊಟ್ಟು. ಅಲ್ಲೊಂದು ಬ್ಯೂಟಿಫುಲ್ ವ್ಯೂ ಇದೆ, ಇಲ್ಲೇ ಸ್ಟ್ರೀಟಲ್ಲೇ. ನಾನು ಹೋಗ್ತಾ ನಿಮಗೆ ತೋರಿಸ್ತೀನಿ. ಅಲ್ಲಿ ಸ್ವಲ್ಪ ಕುತ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಗೈಸ್, ಇದು ವ್ಯೂ ಪಾಯಿಂಟ್ ಹತ್ರ ಇರೋವಂತಹ ಕೆಫೆ. ಇದು ಕೂಡ ಫೇಮಸ್ ಆ್ಯಕ್ಚುಲಿ. ಚೆನ್ನಾಗಿದೆ ಅಲ್ವಾ? Say hi. ಹೇಗೆ ಗೊತ್ತಾ, ವೆಹಿಕಲ್ಸ್ ಎಲ್ಲ ಎಷ್ಟೇ ಕ್ರೌಡ್ ಇದ್ರು, ಎಷ್ಟೇ ರಶ್ ಇದ್ರು, ಏನಾದರೂ ನಾವು ಕ್ರಾಸಿಂಗ್ ಏನಾದರೂ ಮಾಡಬೇಕಾದ್ರೆ ಸ್ಟಾಪ್ ಮಾಡ್ತಾರೆ, ಎಷ್ಟೇ ಕ್ರೌಡ್ ಇರಲಿ. ಇದೊಂದು ಕಲ್ಚರ್ ಇಲ್ಲಿ ನನಗೆ ತುಂಬಾ ಇಷ್ಟ ಆಯಿತು. ಈ ಒಂದು ಕಲ್ಚರು ಅಂದರೆ ನಮ್ಮ ಇಂಡಿಯಾ ಒಂಥರ ಬೇರೆ, ಅಂದರೆ ಥೈಲ್ಯಾಂಡ್ ಕಲ್ಚರ್ ಒಂಥರ ಅಲ್ಲ ಗೈಸ್. ನಾವು ಬೀಚ್ ಹತ್ರ ಸ್ವಲ್ಪ ಕೂತ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀವಿ. ವ್ಯೂ ಪಾಯಿಂಟು ಅಲ್ಲಿದೆ. ಸೊ ಅಲ್ಲಿಂದ ಒಂದು 5 ಮಿನಿಟ್ಸ್ವರೆಗೂ ನಾವು ಸ್ಕೂಟಿಯಲ್ಲಿ ಬಂದ್ವಿ.
ಅಲ್ಲಿ ವ್ಯೂ ಪಾಯಿಂಟ್ ಅಂದರೆ ಬೀಚ್ ನೋಡೋವಂಥ ವ್ಯೂ ಪಾಯಿಂಟು. ಇಲ್ಲಿ ಹಂಗೆ 5 ಮಿನಿಟ್ಸ್ ಬಂದು ಇವಾಗ ಸ್ವಲ್ಪ ಹೊತ್ತು ಬೀಚ್ ಹತ್ರ ಕೂರೋಣ ಅಂತ ಅಂದ್ಕೊಂಡ್ವಿ. ಇದು ಆ್ಯಕ್ಚುಲಿ ಅನ್ಪ್ಲ್ಯಾಂಡ್, ತುಂಬಾ ಚೆನ್ನಾಗಿತ್ತು ಇಲ್ಲಿ ವೈಬ್ಸ್, ಅದಕ್ಕೋಸ್ಕರ ಮಾಡಿದ್ವಿ. ನೀವು ನೋಡ್ತಾ ಇದ್ದೀರಾ, ನೋಡ್ತಾ ಇರಬಹುದು. ಗೈಸ್, ಇದೊಂದು ಬ್ರಿಡ್ಜು ಬೀಚ್ ಮಧ್ಯೆ ಇರುವಂಥದ್ದು. ಇವಾಗ ಬಂದಿದ್ದೀವಿ, ಬ್ಯೂಟಿಫುಲ್ ಆಗಿದೆ. ಗೈಸ್, ಆ್ಯಕ್ಚುಲಿ ಇದು ಅನ್ಪ್ಲ್ಯಾಂಡ್. ಈ ಪ್ಲೇಸ್ ನೋಡಬೇಕು ಅನ್ನೋದು ಒಂದು ಪ್ಲ್ಯಾನಿಂಗ್ ಇರಲಿಲ್ಲ. ಆನ್ ದ ವೇಯಲ್ಲಿ ಈ ಒಂದು ಪ್ಲೇಸ್ ಇದೆ ಅಂತ ಗೊತ್ತಾಯಿತು. ನಾನು ರಿಸರ್ಚ್ ಮಾಡಿದಾಗಲೂ ಕೂಡ ಈ ಒಂದು ಪ್ಲೇಸ್ ಬಗ್ಗೆ ಏನೂ ಇನ್ಫಾರ್ಮೇಷನ್ ಏನು ನನಗೆ ಸಿಕ್ಕಿರಲಿಲ್ಲ. ಸಿಕ್ಕಾಪಟ್ಟೆ ನನಗೆ ಖುಷಿ ಆಯಿತು. ತುಂಬ ಹೊತ್ತು ಅಲ್ಲೇ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಸಖತ್ತಾಗಿತ್ತು. ಆ ಮೂನ್ ಲೈಟ್ಗೂ ನೀರಿಗೂ ಸೂಪರ್. ಗೈಸ್, ನಾವು ಮೂನ್ ವ್ಯೂ ನೋಡಿಕೊಂಡು ಇಲ್ಲೇ ಕುತ್ಕೊಂಡಿದ್ದೀವಿ. ಇದು ಆ್ಯಕ್ಚುಲಿ ಅನ್ಪ್ಲ್ಯಾಂಡ್ ಇತ್ತು. ಇದು ಸೇಮ್ ವ್ಯೂ ಅಂದರೆ ನಾನು ಅವಾಗಲೇ ತೋರಿಸಿದ್ನಲ್ಲ, ಗುಡ್ಡದ ಕೆಳಗಡೆ ಹತ್ತೋದು ಇಳಿಯೋದು. ಕಂಟ್ರಿಯವ್ರು ಕುತ್ಕೊಂಡಿದ್ದಾರೆ, ಅವರು ಮ್ಯೂಸಿಕ್ ಹಾಕ್ಕೊಂಡು ಚಿಲ್ ಮಾಡ್ತಾ ಇದ್ದಾರೆ. ನಾವಿವಾಗ ವಾಪಸ್ ಬಂದಿದ್ದೀವಿ. ಯಾಕೆ ಅಂದರೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಮತ್ತೆ ಹೊರಗಡೆ ಹೋಗ್ತೀವಿ ಓಲ್ಡ್ ಟೌನ್ ಫುಕೆಟ್ಗೆ. ಸೊ ಅದು ಹೇಗಿದೆ ಅಂತ ತೋರಿಸ್ತೀನಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿ, ಸಖತ್ತಾಗಿರುತ್ತೆ, ನೀವು ಎಂಜಾಯ್ ಮಾಡ್ತೀರ. ಗೈಸ್, ಇಲ್ಲಿನ ಜನಗಳಿಗೆ ರಾಜ ರಾಣಿಗೆ ಎಷ್ಟು ಬೆಲೆ ಕೊಡ್ತಾರೆ ಅಂದರೆ, ಅವ್ರ ಫೋಟೋಗಳಿಗೆ ಇಟ್ಟು, ರೀಸೆಂಟಾಗಿ ಕ್ವೀನ್ ಡೆತ್ ಆಯ್ತಲ್ವಾ, ಅದೆಲ್ಲ ಫೋಟೋಗಳಿಟ್ಟು ಫ್ಲವರ್ಸಿಂದ ಡೆಕೋರೇಷನ್ಸ್ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಅವರಿಗೆ ರೆಸ್ಪೆಕ್ಟ್ ಕೊಡ್ತಾರೆ ಇಲ್ಲಿ. ಗೈಸ್, ನಾನು ಹೋಟೆಲಿಗೆ ಬಂದು ರೂಮಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ್ಯಕ್ಚುಲಿ ಬಂದಾಗಿಂದನೂ ಸೂಪರ್ ಆಗಿದೆ. ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಎಲ್ಲ ಪ್ಲೇಸಸ್ಸು ಡಿಫ್ರೆಂಟ್ ಪ್ಲೇಸಸ್ ಇದೆ ನೋಡೋದಕ್ಕೆ. ಆಸಮ್ ಮೂನ್ ವ್ಯೂ ಏನಿತ್ತು ಸಖತ್ತಾಗಿತ್ತು ಗೈಸ್, ಸೂಪರ್ ಎಕ್ಸ್ಪೀರಿಯನ್ಸು. ಸ್ವಲ್ಪ ಹೊತ್ತು ಅಲ್ಲೇ 1 ಅವರ್ ಕೂತ್ಕೊಂಡಿದ್ವಿ. ಆ್ಯಂಡ್ ಆ ರೋಡು ಕಂಪ್ಲೀಟ್ ಚೆನ್ನಾಗಿದೆ. ಫುಲ್ ಎಂಜಾಯ್ ಮಾಡಿಕೊಂಡು ಬಂದ್ವಿ. ಅಲ್ಲಿಂದ ನಮ್ಮ ರೂಮ್ ಬಂದು 30 ಮಿನಿಟ್ಸ್ ಆಗುತ್ತೆ. ಸೊ ಹೆಂಗೋ ಸ್ಕೂಟಿ ಇತ್ತಲ್ವ, 30 ಮಿನಿಟ್ಸ್ ಆಗೇ ಬಂದ್ವಿ. ರೋಡ್ ಮಾತ್ರ ಸೂಪರ್. ರೋಡು ಆ ಕಡೆ ಈ ಕಡೆ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ನಾವು ಬಂದಿದ್ದೀವಿ. ಆ್ಯಂಡ್ ಇವಾಗ ರೆಸ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ಹೋಗಬೇಕು ಹೊರಗಡೆ. ಓಲ್ಡ್ ಟೌನ್ ಫುಕೆಟ್ ಅಂತ ಇದೆ, ಅಲ್ಲಿ ಏನೇನಿದೆ ನೋಡೋಣ ಅಂತ ಹೋಗ್ತೀವಿ. ಸೊ ನೈಟ್ ವೈಬ್ಸೇ ಚೆನ್ನಾಗಿರುತ್ತೆ, ಅಂದರೆ ಈ ಸೀಸನ್ ಅಲ್ವಾ, ನೈಟ್ ಟೈಮ್ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ, ಆವಾಗಲೇ ಹೇಳಿದೆ ನಾನು ನಿಮಗೆ, ರೋಡ್ ಅದೆಷ್ಟೇ ರಶ್ ಇದ್ದರೂ ಗಾಡಿಗಳನ್ನ ನಿಲ್ಲಿಸ್ತಾರೆ. ಅಂದರೆ ರೋಡ್ ಕ್ರಾಸ್ ಮಾಡೋರಿಗೆ ನಿಲ್ಲಿಸ್ಬಿಡ್ತಾರೆ ಗಾಡಿಗಳನ್ನ. ಅದು ರೋಡ್ ಎಷ್ಟೇ ಟ್ರಾಫಿಕ್ ಇದ್ದರೂ ಪರವಾಗಿಲ್ಲ. ಸೊ ಅದೊಂದು ಸಿಸ್ಟಮ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇಲ್ಲಿನ ಜನಗಳು ತುಂಬಾ ಒಳ್ಳೆಯವರು, ತುಂಬ ನಗ್ನಗ್ತಾ ಮಾತಾಡಿಸ್ತಾರೆ, ಸಿಕ್ಕಾಪಟ್ಟೆ ಒಳ್ಳೆಯವರು. ಆಮೇಲೆ ಇಲ್ಲಿನ ರಾಜ ರಾಣಿಗೆ ಎಷ್ಟು ಬೆಲೆ ಕೊಡ್ತಾರೆ ಅಂದರೆ, ರೀಸೆಂಟಾಗಿ ಕ್ವೀನ್ ಡೆತ್ ಆಯ್ತಲ್ವ, ಅವ್ರ ಫೋಟೋಸ್ ಏನಿದೆ, ಅವ್ರ ಫೋಟೋಗಳೆಲ್ಲ ಅಲ್ಲಲ್ಲೇ ಹಾಕಿ ನೀಟಾಗಿ ಫ್ಲವರಿಂದ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿ ಅದೊಂದು ರೆಸ್ಪೆಕ್ಟ್ ಇವ್ರು ಕೊಡೋದು ಕ್ವೀನಿಗೆ. ಅದೊಂದು ನನಗೆ ತುಂಬಾ ಇಷ್ಟ ಆಯಿತು. ಅಂದರೆ ಇಷ್ಟೊಂದು ರೆಸ್ಪೆಕ್ಟ್ ಜನಗಳು ಕೊಡ್ತಾ ಇದ್ದಾರಲ್ವಾ ಕ್ವೀನ್ಗೆ, ಅವ್ರು ಇನ್ನೆಷ್ಟು ಒಳ್ಳೆಯವ್ರು ಇರ್ಬೋದು ಅಲ್ವಾ, ಜನಗಳಿಗೆ ಇನ್ನೆಷ್ಟು ಒಳ್ಳೇದು ಮಾಡಿರ್ಬೋದು ಅವರು. ನನಗೆ ತುಂಬ ಇಷ್ಟ ಆಯಿತು. ಈ ಜನಗಳೆಲ್ಲ ಹತ್ತಿದ್ದಾರೆ ಕ್ವೀನ್ ಡೆತ್ ಆದಾಗ. ಅಷ್ಟೊಂದು ರೆಸ್ಪೆಕ್ಟು, ಅಷ್ಟೊಂದು ಬೆಲೆ ರಾಜ ರಾಣಿ ಕಂಡ್ರೆ ಥೈಲ್ಯಾಂಡ್ ಕಂಟ್ರಿಯಲ್ಲಿ. ನಾವು ಫುಕೆಟ್ ಓಲ್ಡ್ ಟೌನಿಗೆ ಬಂದಿದ್ದೀವಿ. ರೋಡ್ ತುಂಬ ಚೆನ್ನಾಗಿದೆ. ಇದು ಸ್ಟ್ರೀಟ್ ರೋಡು, ಸಖತ್ತಾಗಿದೆ. ಇಲ್ಲೇ ಸ್ವಲ್ಪ ಹೊತ್ತಿದ್ದು ಆಮೇಲೆ ಮತ್ತೆ ಪಟಾಂಗ್ ಬೀಚಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ.
ಯಾಕಂದರೆ ಇಲ್ಲಿಕಿನ ಅಲ್ಲಿ ಇನ್ನೂ ಚೆನ್ನಾಗಿದೆ ಪಾರ್ಟಿ ವೈಬು. ಇಲ್ಲಿ ಜಸ್ಟ್ ಸ್ಟ್ರೀಟ್ ಅಷ್ಟೇ, ಇದು ಓಲ್ಡ್ ಟೌನ್ ಸ್ಟ್ರೀಟು, ಜಸ್ಟ್ ವಾಕಿಂಗ್ ಮಾಡ್ಬೋದು. ಆ್ಯಂಡ್ ತುಂಬಾ ರೆಸ್ಟೋರೆಂಟ್ಗಳು ಇದ್ದಾವೆ. ಸೊ ಗೈಸ್, ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.